ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಎಸೆತಗಳಲ್ಲಿ ಗುಂಡು ಎಸೆತ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಮೇಲಾಟಗಳಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಮೇಲಾಟಗಳಲ್ಲಿ ನಾವು ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ. ಒಂದು ಓಟಗಳು, ಎಸೆತಗಳು ಮತ್ತು ಜಿಗಿತಗಳು ಅಂಥೇಳಿ. ನಾವು ಓಟಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವಾಗ ಎಸೆತಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಟಾಪಿಕ್ ಬಂದುಬಿಟ್ಟು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಿದ್ರು ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಎಸೆತಗಳಲ್ಲಿ ಮುಖ್ಯವಾಗಿ ನಾವು 4 ಪ್ರಕಾರಗಳನ್ನು ನೋಡ್ತೀವಿ. ಎಸೆತಗಳಲ್ಲಿ ಮುಖ್ಯವಾಗಿ 4 ಪ್ರಕಾರ ಬರ್ತವೆ. ಅಲ್ಲಿ ಗುಂಡು ಎಸೆತ, ಚಕ್ರ ಎಸೆತ, ಬಲ್ಲೆ ಅಥವಾ ಭರ್ಜಿ ಎಸೆತ ಅಥವಾ ಜಾವೆಲಿನ್ ಎಸೆತ ಅಂತ ಕೂಡ ಕರಿತೀವಿ. ಬಲ್ಲೆ ಎಸೆತ, ಭರ್ಜಿ ಎಸೆತ ಅಥವಾ ಜಾವೆಲಿನ್ ಎಸೆತ ಅಂತೇಳಿ ಕರಿತೀವಿ. ಹಾಗೆ ಸುತ್ತಿ ಎಸೆತ, ಇದಕ್ಕೆ ಹ್ಯಾಮರ್ ಥ್ರೋ ಅಂತ ಕೂಡ ಕರಿತೀವಿ. ಹೀಗಾಗಿ ನಾವು ಎಸೆತಗಳಲ್ಲಿ ಏನು ಮಾಡ್ತೀವಿ, 4 ಪ್ರಕಾರಗಳನ್ನು ಮುಖ್ಯವಾಗಿ ನೋಡ್ತೀವಿ. ಈಗ ಗುಂಡು ಎಸೆತ. ಗುಂಡು ಎಸೆತ ನೋಡ್ರಿ, ಇದು ಎಸೆತದ ವೃತ್ತ. ಇದು ಏನು ವೃತ್ತ ಇದನ್ನು, ಇದು ಎಸೆತದ ವೃತ್ತ. ಇದು ಏನು ಮಾಡ್ತಾರೆ ಅಂದರೆ ಕಬ್ಬಿಣದ ಪಟ್ಟಿ, ಉಕ್ಕು ಅಥವಾ ಬೇರೆ ಯಾವುದಾದ್ರೂ ಒಂದು ಸೂಕ್ತ ವಸ್ತುವಿನಿಂದ ಮಾಡಿರ್ತಾರೆ. ಈ ಒಂದು ವೃತ್ತ ಏನು ಮಾಡ್ತಾರೆ, ಕಬ್ಬಿಣ ಅಥವಾ ಉಕ್ಕಿನಿಂದ ಅಥವಾ ಇನ್ನು ಬೇರೆ ಯಾವುದಾದ್ರೂ ಒಂದು ಸೂಕ್ತ ವಸ್ತು ಅಂದರೆ ಅದಕ್ಕೆ ಸೂಟೇಬಲ್ ಆಗಿರೋಂಥ ಒಂದು ವಸ್ತು ಇತ್ತಂದರೆ ಆ ಒಂದು ವಸ್ತುವಿನಿಂದ ಏನು ಮಾಡ್ತಾರೆ, ಈ ವೃತ್ತವನ್ನು ಮಾಡ್ತಾರೆ. ವೃತ್ತದ ಒಳಗಡೆ, ಈ ವೃತ್ತದ ಒಳಗಡೆ ಅಂದರೆ ಇದ್ರ ಒಳಗಡೆ ಏನು ಮಾಡ್ತಾರೆ ಅಂದರೆ ಜಲ್ಲಿಕಲ್ಲು ಸಿಮೆಂಟ್ಗಳ ಮಿಶ್ರಣ ಮಾಡಿ ಕಲ್ಲರಗು ಅಥವಾ ಜಾರದೇ ಇರುವಂಥ ವಸ್ತುವಿನಿಂದ ಏನು ಮಾಡ್ತಾರೆ, ಈ ಒಂದು ಒಳಗಡೆ ರಚಿಸ್ತಾರೆ. ಯಾಕಂದರೆ ಜಾರಬಾರ್ದು, ಪ್ಲೇಯರ್ ಹಾಕೋ ಟೈಮಲ್ಲಿ ಸ್ಲಿಪ್ ಆಗಬಾರ್ದು ಅಂಥೇಳಿ ಮತ್ತು ಜಾರದೇ ರೀತಿ ಇರುವಂತಹ ಸಾಮಗ್ರಿಗಳನ್ನು ಹಾಕ್ಕೊಂಡು ಮಾಡ್ತಾರೆ. ಇವಾಗ ವೃತ್ತದ ಅಂಚು. ವೃತ್ತದ ಅಂಚು ಅಂದರೆ ಈ ಅಂಚು, ಇದಕ್ಕೆ ಅಂಚು ಅಂತೀವಿ. ಇದೇನು ಮಾಡ್ತಾರೆ, ಕಟ್ಟಿಗೆಯ ಮೇಲ್ತುದಿಗಿಂತ, ಏನು ಕಟ್ಟಿಗೆ ಹಾಕಿರ್ತಾರೆ ಆ ಕಟ್ಟಿಗೆ ಮೇಲ್ತುದಿಗಿಂತ 14 mm ನಿಂದ 16 mm ಅಷ್ಟು ಏನಿರಬೇಕು, ಕೆಳಗಡೆ ಇರಬೇಕು. ಅಂದರೆ ಸ್ವಲ್ಪ ಕೆಳಗಡೆ ಡೀಪಾಗಿರಬೇಕು ಅಂತ ಅರ್ಥ. ವೃತ್ತದ ಒಳಗಿನ ವ್ಯಾಸ, ವೃತ್ತದ ಒಳಗಿನ ವ್ಯಾಸ ಎಷ್ಟಿರಬೇಕಂದ್ರೆ 2.135 ಮೀಟರ್ ಇರಬೇಕು. ಇದು ಎಕ್ಸಾಂಪಲ್ ಕೇಳಿದರೆ ವೃತ್ತದ ವ್ಯಾಸ ಎಷ್ಟಿರ್ತದೆ ಅಂಥೇಳಿ ನಾವು ಇದು ನೆನ್ಪಿಟ್ಕೋಬೇಕು. ಇದ್ರದ್ದು ಹಾಫ್ ಏನಿರ್ತೈತಿ, ತ್ರಿಜ್ಯ ಇರ್ತೈತೆ. ಇದಕ್ಕೆ 5 + 5 mm ಕೂಡ ಆ್ಯಡ್ ಕೂಡ ನಾವು ಮಾಡ್ಕೋಬೋದು. ಅಡಿಯಲ್ಲಿ ಹೇಳಬೇಕಾದ್ರೆ ಇದು 7 ಅಡಿಯಷ್ಟು ಇರ್ತೈತೆ. ಎಸೆತದ ಸೆಕ್ಟರ್ನ ಮಧ್ಯದ ಕಲ್ಪನೆಯ ಗೆರೆಕೆ. ಎಸೆತದ ಸೆಕ್ಟರ್ ಇರ್ತದಲ್ಲ, ಆ ಒಂದು ಇದು ಸೆಕ್ಟರ್ ಅಂಥೇಳಿ ಕರಿತೀವಿ. ಇದರ ಒಂದು ಕಲ್ಪನೆಯ ಗೆರೆಗೆ ವೃತ್ತದ ಒಂದು ಮಧ್ಯಬಿಂದುವಿನಿಂದ ಏನು ಮಾಡ್ತೀವಿ, ಲಂಬವಾಗಿ 2 ಕಡೆ ಏನು ಮಾಡ್ತೀವಿ 75 ಸೆಂಟಿಮೀಟ್ರ್, ಅಂದರೆ 2 ಕಡೆ ಈ ಕಡೆ ಈ ಕಡೆ ಇದು 75 ಸೆಂಟಿಮೀಟ್ರ್ ಉದ್ದ ಗೆರೆಯನ್ನು ಹಾಕಿರ್ತೀವಿ. ಇದು 5 ಸೆಂಟಿಮೀಟ್ರ್ ಅಗಲ ಇರ್ತೈತಿ. ಇದರ ಅಗಲ ಎಷ್ಟಿರ್ತದಪ್ಪ, ಇದ್ರದ್ದು ಅಗಲ ಅಂದರೆ ಇದು 5 ಸೆಂಟಿಮೀಟ್ರ್ ಅಗಲ ಇರ್ತೈತಿ. ಇದು ಬಿಳಿ ಬಣ್ಣದ ಹಾಕಿರ್ತಾರೆ. ಬಿಳಿ ಬಣ್ಣ ಸ್ಪಷ್ಟವಾಗಿ ಕಾಣಲಂತೇಳಿ ಬಿಳಿ ಬಣ್ಣದಿಂದ ಹಾಕಿರ್ತಾರೆ. ಈಗ ಸ್ಟ್ಯಾಪ್ ಬೋರ್ಡ್. ಸ್ಟಾಪ್ ಬೋರ್ಡ್ ನೋಡಿರಿ, ಈ ರೀತಿ ವೃತ್ತ ಇರ್ತದೆ. ವೃತ್ತದ ಮುಂದ್ಗಡೆ ಈ ರೀತಿ ಬೋರ್ಡ್ ಇರ್ತದೆ. ಇದಕ್ಕೇನಂತೇನೋ ಸ್ಟಾಪ್ ಬೋರ್ಡ್ ಅಂತೇಳಿ ಕರಿತೀವಿ. ಈ ಒಂದು ಸ್ಟಾಪ್ ಬೋರ್ಡ್ ಎದರಿಂದ ಮಾಡಿರ್ತಾರೆ ಅಂದರೆ ಮರ ಅಥವಾ ಇನ್ಯಾವುದೇ ಸೂಕ್ತ ವಸ್ತುವಿನಿಂದ ಈ ಒಂದು ಸ್ಟಾಪ್ ಬೋರ್ಡನ್ನು ಮಾಡಿರ್ತಾರೆ. ಇದು ಬೋರ್ಡಿನ ಅಗಲ ಎಷ್ಟಿರ್ತೈತೆ, ಈ ರೀತಿ ಬೋರ್ಡ್ ಹಾಕಿದ್ದೀವಿ ಅಂದರೆ, ಈ ರೀತಿ ವೃತ್ತದ ಮುಂದೆ ಬೋರ್ಡ್ ಹಾಕಿದ್ದೀವಿ, ಅಗಲ ಎಷ್ಟಿರ್ತದೆ ಅಂದರೆ 1.22 ಮೀಟರ್ ಇರ್ತೈತೆ. ಎಷ್ಟಿರ್ತೈತೆ ಅದರದ್ದು ಅಗಲ 1.22 ಅಲ್ಲ, ಸಾರಿ 112 mm ನಿಂದ 300 mm ಇರ್ತೈತೆ. ನಾವು ಉದ್ದ ಹೇಳ್ತಿರೋದು ಇದು ಹೇಳ್ತಿರೋದನ್ನು. ಬೋರ್ಡಿನ ಅಗಲ ಎಷ್ಟಿರ್ತದೆ ಅಂದರೆ ಈ ರೀತಿ ಬೋರ್ಡ್ ಇರ್ತಲ್ಲ, ಈ ಬೋರ್ಡಿನ ಅಗಲ ಎಷ್ಟಿರ್ತೈತೆ ಅಂತಂದರೆ 112 mm ನಿಂದ 300 mm ವರೆಗೆ ಇರ್ತೈತೆ. ಅದ್ರ ಉದ್ದ ಎಷ್ಟಿರ್ತೈತಿ ಹಾಗಾದರೆ, ಉದ್ದ ಈ ರೀತಿ ಉದ್ದ ಎಷ್ಟಿರ್ತೈತಿ, ಇದು ಉದ್ದ ಅಂದರೆ 1.22 ಮೀಟರ್ ಇರ್ತೈತೆ. ಇದಕ್ಕೆ ನಾವು 5 ಸೆಂಟಿಮೀಟ್ರ್ ಆ್ಯಡ್ ಕೂಡ ಮಾಡ್ಕೋಬೋದು. ಈಗ ಎತ್ತರ ಎಷ್ಟಿರ್ತೈತಿ ಅಂತೇಳಿ ನೋಡ್ರಿ, ಇದ್ರದ್ದು ಎತ್ತರ 10 ಸೆಂಟಿಮೀಟರ್. ಇದಕ್ಕೆ +2 ಸೆಂಟಿಮೀಟರ್ ಆ್ಯಡ್ ಕೂಡ ಮಾಡ್ಕೋಬೋದು ನಾವು. ಇದರ ಎತ್ತರವನ್ನು ವೃತ್ತದ ಒಳಗಿರುವ ನೆಲದಿಂದ ಅಳತೆ ಮಾಡಬೇಕು. ಇದು ವೃತ್ತದ
ಒಳಗಿರುವಂತಹ ನೆಲದಿಂದ ಏನು ಮಾಡಬೇಕು ನಾವು ಇದರ ಎತ್ತರವನ್ನು ಅಳತೆ ಮಾಡಬೇಕು. ಈ ರೀತಿ ವೃತ್ತದಂದರೆ ಈ ಒಳಗಡೆಯಿಂದ ಸ್ವಲ್ಪ ತೆಗ್ಗಿರುತ್ತಲ್ಲ ಆ ಒಂದು ನೆಲದಿಂದ ಏನು ಮಾಡಬೇಕು ಇದ್ರ ಮೆಜರ್ಮೆಂಟು ಮಾಡ್ಕೋಬೇಕು. ಗುಂಡಿನ ರಚನೆ, ಗುಂಡು ಏನು ಶಾರ್ಟ್ ಪುಟ್ ಇರ್ತದಲ್ಲ ಇದು ಗುಂಡು ಅಂತೀವಿ. ಇದಕ್ಕೆ ಇದು ರಚನೆ ಹೆಂಗೆ ಮಾಡ್ತಾರೆ ಅಂದರೆ ಇದು ಕಬ್ಬಿಣ, ಹಿತ್ತಾಳೆ ಅಥವಾ ಹಿತ್ತಾಳೆಗಿಂತ ಮೃದುವಾಗಿರದ ಅಂದರೆ ಸ್ವಲ್ಪ ಏನಿರಬೇಕು ಗಟ್ಟಿಯಾದಂಥ ಲೋಹವನ್ನು ತೊಗೊಂಡು ಮಾಡಬೇಕು. ಹಿತ್ತಾಳೆಗಿಂತ ಮೃದುವಾಗಿರದಂತಹ ಲೋಹದಿಂದ ಏನು ಮಾಡ್ತಾರೆ ಮುಚ್ಚುವಂತೆ ಈ ಒಂದು ಶಾರ್ಟ್ ಪುಟ್ಟನ್ನು ಮಾಡ್ತಾರೆ. ಗುಂಡು ಯಾವಾಗಲೂ ಏನಾಯ್ತೈತೆ ಗೋಲಾಕಾರವಾಗಿರ್ತೈತೆ. ಗುಂಡು ಗೋಲಾಕಾರವಿದ್ದು ನುಣುಪಾಗಿರ್ತೈತೆ, ಒಂಥರ ನೈಸ್ ಥರ ಇರ್ತೈತೆ. ಗುಂಡಿನ ರಚನೆ ಈ ಕೆಳಗೆ ನಮೂದಿಸಿರುವ ವಿವರಗಳು ಮಾದರಿಯನ್ನು ದೃಢಪಡಿಸ್ಕೋಬೇಕು. ಅಂದರೆ ಯಾವ ಪ್ಲೇಯರ್ಗೆ ಎಷ್ಟೆಷ್ಟು ಮೆಜರ್ಮೆಂಟ್ ಇರ್ತೈತಿ ಅಂತೇಳಿ ನೋಡಿರಿ. ಇದು ಗುಂಡಿಂದು ಮಹಿಳೆಯರಿಗೆ, ಬಾಲಕಿಯರು ಅಥವಾ ಯುವತಿಯರಿಗೆ ಒಂದು ಮೆಜರ್ಮೆಂಟ್ ಇರ್ತೈತೆ. ಬಾಲಕಿಯರು, ಮಹಿಳೆಯರು ಮತ್ತು ಯುವತಿಯರಿಗೆ ಇವ್ರಿಗೆ ಏನಿರ್ತೈತೆ ಒಂದು ಮೆಜರ್ಮೆಂಟ್ ಇರ್ತೈತೆ. ಹಾಗೆ ಸಬ್ ಜೂನಿಯರ್ ಬಾಲಕರು ಮತ್ತು ಕಿರಿಯರು ಇವರಿಗೆ ಒಂದು ಮೆಜರ್ಮೆಂಟ್ ಇರ್ತೈತೆ. ಜೂನಿಯರ್ ಬಾಲಕರು ಅಥವಾ ಯುವಕರಿಗೆ ಇವ್ರಿಗೊಂದು ಮೆಜರ್ಮೆಂಟ್ ಇರ್ತೈತೆ. ಪುರುಷರು ಅಥವಾ ಹಿರಿಯರಿಗೆ ಇವರಿಗೆ ಒಂದು ಮೆಜರ್ಮೆಂಟ್ ಇರ್ತೈತೆ. ಅಂದರೆ 4 ಒಂದು ವಿಭಾಗಗಳಿಗೆ ಇಲ್ಲಿ ವಿಂಗಡಣೆ ಮಾಡ್ತಾರೆ. ಈಗ ಮಹಿಳೆಯರು ಅಥವಾ ಬಾಲಕಿಯರು ಅಥವಾ ಯುವತಿಯರು ಇವ್ರಿಗೆ ಎಷ್ಟಿರ್ತೈತೆ ಮೆಜರ್ಮೆಂಟು ಅಂದರೆ ನೋಡ್ರಿ ಇಲ್ಲಿ ಈ ಗುಂಡಿನ ತೂಕ ಬಂದುಬಿಟ್ಟು ಇವರಿಗೆ 4 kg ಇರ್ತದೆ. ಯಾರಿಗೆ? ಮಹಿಳೆಯರಿಗೆ, ಬಾಲಕಿಯರು ಮತ್ತು ಯುವತಿಯರಿಗೆ. ಹಾಗಾದರೆ ಸಬ್ ಜೂನಿಯರ್ಸ್ಗೆ ಎಷ್ಟಿರ್ತೈತೆ ಅಂತಂದರೆ ಇವರಿಗೆ ಹೈಯರ್ ಪ್ರೈಮರಿ ಸ್ಕೂಲ್ದವರಿಗೆ ಅವರಿಗೆ 5 kg ಇರ್ತೈತೆ. ಹಾಗಾದರೆ ಜೂನಿಯರ್ ಬಾಲಕರು ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಯುವಕರಿಗೆ ಎಷ್ಟಿರ್ತಂದರೆ ಅವರಿಗೆ 6 kg ಇರ್ತೈತೆ. ಹೆಣ್ಮಕ್ಳಿಗೆ, ಬಾಲಕಿಯರು, ಯುವತಿಯರಿಗೆ ಎಷ್ಟಿರ್ತೈತೆ 4 kg ಇರ್ತೈತೆ. ಹೈಯರ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ 5 kg ಇರ್ತೈತೆ. ಹಾಗೆ ಜೂನಿಯರ್ಸ್ ಬಾಲಕ ಮತ್ತು ಯುವಕರಿಗೆ ಎಷ್ಟಿರ್ತೈತೆ ಅವರಿಗೆ 6 kg ಇರ್ತೈತೆ. ಪುರುಷರು ಅಥವಾ ಹಿರಿಯರಿಗೆ ಎಷ್ಟಿರ್ತೈತೆ ಅಂತಂದರೆ ಅವರಿಗೆ 7.26 kg ಇರ್ತೈತೆ. 7.260 kg ಇದು ಪುರುಷರಿಗೆ ಅಥವಾ ಹಿರಿಯರಿಗೆ ಇರ್ತೈತೆ. ಇದು ಓಲ್ಡ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಆಗಿದೆ. ಪುರುಷದ ಒಂದು ಗುಂಡಿನ ತೂಕ ಎಷ್ಟಿರ್ತದೆ ಅಂತೇಳಿ ಕೇಳಿದರೆ ನೆನ್ಪಿಟ್ಕೊಳ್ಬೇಕು. ಅವ್ರದ್ದಂತಲ್ಲ, ಎಲ್ಲರದ್ದು ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ತೂಕದ ಪರಿಮಿತಿ ಅಂದರೆ ಇಷ್ಟೇ ಇರಬೇಕು ಅಂತೇಳಿ ರೂಲ್ಸ್ ಇರುತ್ತೆ. ಆ ಒಂದು ರೂಲ್ಸ್ ಎಷ್ಟು ಇರಬೇಕಂತ ಹೇಳಿದೆ ಅಂದರೆ ನೋಡಿರಿ 4 kg ಅಂದರೆ ಇಲ್ಲಿ ಅವ್ರಿಗೆ ಎಷ್ಟು ಆ್ಯಡ್ ಮಾಡ್ಬೋದು, ಎಷ್ಟು ಇರ್ಬೋದು ಪರಿಮಿತಿ ಅಂದರೆ ಎಷ್ಟು ಗಂಟೆ ಇರಬೇಕು. 4 kg ದಾಟ್ಕೊಂಡು ಸ್ವಲ್ಪ ಇರಬೇಕು ಅಂತಂದರೆ ಎಷ್ಟಿರಬೇಕಂದ್ರೆ 4.025 kg ಇರಬೇಕು. ಅಂದರೆ 1/4 kg ಸ್ವಲ್ಪ ಜಾಸ್ತಿ ಇರಬೇಕಂತ 25 ಗ್ರಾಮ್ ಜಾಸ್ತಿ ಮಾಡ್ಕೋಬೋದು. ಇಲ್ಲೂ ಕೂಡ 25 ಗ್ರಾಮ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇಲ್ಲೂ 25 ಗ್ರಾಮ್, ಇಲ್ಲೂ 25 ಗ್ರಾಮ್ ಏನಾಗಿದೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ ಇಲ್ಲೆಲ್ಲ 4, 5, 6, 7 kg ಹೆಂಗಿದೆಯಲ್ಲ ಅದಕ್ಕೆಲ್ಲ ನಾವು ಏನು ಮಾಡಬೇಕು 25 ಗ್ರಾಮ್ ಏನು ಮಾಡಬೇಕು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಇಷ್ಟೇ ಇರಬೇಕು ಅವ್ರಿಗೆ ತೂಕ ಅಂಥೇಳಿ. ಇವಾಗ ಗುಂಡಿನ ಕನಿಷ್ಠ ವ್ಯಾಸ, ಗರಿಷ್ಠ ವ್ಯಾಸ. ಕನಿಷ್ಠವಾಗಿ ಅಂದರೆ ಎಷ್ಟಿರಬೇಕು, ಗರಿಷ್ಠ ಅಂದರೆ ಎಲ್ಲಿ ಗಂಟೆ ಇರಬೇಕು ಅಂಥೇಳಿ. ಕನಿಷ್ಠ ಅಂದರೆ ಇದಕ್ಕಿಂತ ಕಡಿಮೆ ಇರಬಾರ್ದು ಅಂತ ಅರ್ಥ. ಗರಿಷ್ಠ ವ್ಯಾಸ ಅಂದರೆ ಅಲ್ಲಿ ಗಂಟೆ ಇರಬೇಕು, ಅದ್ರ ಮೇಲೆ ಇರಬಾರ್ದು. ನೋಡಿರಿ 995 mm ಇರಬೇಕು ಗುಂಡಿನ ಒಂದು ಕನಿಷ್ಠ ವ್ಯಾಸ. ಇಷ್ಟಾದರೂ ಮಿನಿಮಮ್ ಇರಲೇಬೇಕು ಅಂತ ಅರ್ಥ. 995 mm ಇರಬೇಕು. ಗರಿಷ್ಠ ಎಲ್ಲಿ ಗಂಟೆ ನಾವು ಮಾಡ್ಕೋಬೋದು ಇದ್ರ ವ್ಯಾಸ ಅಂದರೆ 110 mm ಗಂಟೆ ಮಾಡ್ಕೋಬೋದು. ಈಗ ಸಬ್ ಜೂನಿಯರ್ಸ್ಗೆ, ಇದು ಮಹಿಳೆಯರಿಗಾಯಿತು. ಇವಾಗ ಸಬ್ ಜೂನಿಯರ್ಸ್ ಬಾಲಕರಿಗೆ ಎಷ್ಟಿರಬೇಕಂದ್ರೆ 100 mm-ನಿಂದ 120 mm ವರೆಗೂ ಇರಬೇಕು. ಈಗ ಜೂನಿಯರ್ ಬಾಲಕರು ಅಥವಾ ಯುವಕರಿಗೆ ಎಷ್ಟಿರಬೇಕಂದ್ರೆ 105 mm-ನಿಂದ 125 mm ವರೆಗೆ ಇರಬೇಕು. ಈಗ ಪುರುಷರು ಅಥವಾ ಹಿರಿಯರಿಗೆ ಎಷ್ಟಿರಬೇಕಂದ್ರೆ 110 mm-ನಿಂದ ಮತ್ತು 110 mm-ನಿಂದ 130 mm ವರೆಗೆ ಈ ಒಂದು ಗುಂಡಿನ ಕನಿಷ್ಠ ವ್ಯಾಸ ಇರಬೇಕು. ಕನಿಷ್ಠ ವ್ಯಾಸ ಮತ್ತು ಗರಿಷ್ಠ ವ್ಯಾಸ ಎರಡರ ಬಗ್ಗೆ ಹೇಳಿದ್ದೀನಿ. ಇವಾಗ ನೋಡಿರಿ 4 kg ಅಂದರೆ 8 ಪೌಂಡ್. ಅಂದರೆ ಇಲ್ಲಿ ಡಬಲ್ ಆಗ್ತಾ ಹೋಗ್ತೈತೆ. 1 kg ಅಂದರೆ ಅದು 2 ಪೌಂಡ್ ಅಂತ ಅರ್ಥ. ಅಂದರೆ 1ಕ್ಕೆ 2 ಡಬಲ್ ಆಗ್ತಾ ಹೋಗ್ತೈತೆ ಪೌಂಡರ್ ಹೇಳೋ ಟೈಮಲ್ಲಿ. 4 kg ಅಂದರೆ ಅದು 8 ಪೌಂಡ್ ಆಗ್ತೈತೆ. ಈಗ ಮಹಿಳೆಯರದು 4 kg ಶಾರ್ಟ್ ಪುಟ್ಟಿದೆ ಅಂದರೆ ನಾವು ಪೌಂಡರ್ ಹೇಳಬೇಕಾದ್ರೆ 8 kg 8 ಪೌಂಡ್ ಅಂತೇಳಿ ಹೇಳಬೇಕು. ಈಗ 5 kg ಇದ್ದರೆ ಅದು 10 ಪೌಂಡ್ ಆಗ್ತೈತೆ. 6 kg ಇದ್ದರೆ 12 ಪೌಂಡ್ ಆಗ್ತೈತೆ. 7.260 kg ಇದ್ದರೆ ಅದು ಎಷ್ಟಾಗ್ತೈತೆ ಡಬಲ್ ಆಗ್ತೈತೆ, ಅದು 16 ಪೌಂಡ್ ಆಗ್ತೈತೆ. ಈಗ HPS ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂದರೆ ಹೈಯರ್ ಪ್ರೈಮರಿ ಸ್ಕೂಲ್ ಹುಡುಗರು ಮತ್ತು ಹುಡುಗಿಯರು, ಹಾಗೆ ಹೈಸ್ಕೂಲ್ ಗರ್ಲ್ಸ್ ಯಾವ್ಯಾವ ಶಾರ್ಟ್ ಪುಟ್ಗಳನ್ನು ಯೂಸ್ ಮಾಡ್ಕೋಬೋದು ಇವರು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ.
ಇವ್ರೇನು ಮಾಡ್ಬೋದು N2 LB. ಇದು ಏನು ಮಾಡಬೇಕು ಗರ್ಲ್ಸ್ ಯೂಸ್ ಮಾಡ್ಕೋಬೇಕು. ಗರ್ಲ್ಸ್ ಹುಡುಗಿಯರಿಗೆ N2 LB ಇರಬೇಕು. ಹಾಗೆ ಬಾಯ್ಸ್ಗೆ ಎಷ್ಟು ಇರಬೇಕು ಅಂದರೆ 12 LB ಇರಬೇಕು. ಹುಡುಗಿಯರಂತ ಬಂದರೆ ಅವರಿಗೆ 8, ಹುಡುಗರಂತ ಬಂದರೆ ಅವರಿಗೆ 12. ಈ ರೀತಿ ನಾನು ನೆನ್ಪಿಟ್ಕೋಬೇಕು. ಇವಾಗ ಎಸೆತದ ಸೆಕ್ಟರ್ ಎಷ್ಟಿರಬೇಕು ಅಂಥೇಳಿ ನೋಡಿರಿ. ಇದಕ್ಕೇನಂತೀವಿ, ಇದು ಗುಂಡು ಎಷ್ಟಿದೆ ಅಂದರೆ ಇದಕ್ಕೆ ನಾವು ಎಸೆತದ ಸೆಕ್ಟರ್ ಅಂಥೇಳಿ ಕರಿತೀವಿ. ಈ ರೀತಿ ಗುಂಡು ಇದ್ದರೆ ಇದಕ್ಕೆ ಎಸೆತದ ಸೆಕ್ಟರ್ ಅಂತೇಳಿ ಕರಿತೀವಿ. ಇದು ಎಷ್ಟಿರ್ತೈತೆ ಕೋನ ಅಂದರೆ 34.92 ಡಿಗ್ರಿ ಇರ್ತೈತಿ. ಅದ್ರ ಬಗ್ಗೆ ಮುಂದೆ ಬರ್ತೈತೆ ಹೇಳ್ತೀನಿ ನೋಡಿರಿ. ಗುಂಡನ್ನು ಎಸೆಯುವ ದಿಕ್ಕಿನ ಕಡೆಗೆ ಗರಿಷ್ಠ ಇಳಿಜಾರು ಎಷ್ಟು ಇಳಿಜಾರಾಗಿರಬೇಕು ಅಂತಂದರೆ 1:1000 ಪ್ರಮಾಣದಲ್ಲಿ ಇರಬೇಕು. ಅಷ್ಟು ಮೀರಿರಬಾರ್ದು, ಅಲ್ಲಿ ಗಂಟ ಇರಬೇಕು ಅಂತ ಕೋನ ಬಂತು ನೋಡಿರಿ. ಇಲ್ಲಿ ಕೋನ ಎಷ್ಟಿರಬೇಕು ಅಂದರೆ ಕೋನ 34.92 ಡಿಗ್ರಿ ಇರಬೇಕು. ಗೆರೆಗಳ ಅಗಲ ಎಷ್ಟಿರಬೇಕು, ಎಲ್ಲ ಗೆರೆಗಳ ಅಗಲ ಅಂದರೆ ಅದು 5 ಸೆಂಟಿಮೀಟ್ರ್ ಇರಬೇಕು. ಎಲ್ಲ ಒಂದು ಗೇಮ್ಸಲ್ಲಿ ಕಾಮನಾಗಿ 5 ಸೆಂಟಿಮೀಟ್ರ್ ಗೆರೆಗಳ ಅಗಲ ಇರ್ತೈತೆ. ಗೆರೆಗಳ ಕೇಂದ್ರ ಬಿಂದುವಿನಿಂದ ಏನು ಮಾಡಬೇಕು, ವಿಸ್ತರಿಸಬೇಕು. ಗೆರೆಗಳು ಏನು ಮಾಡಬೇಕು, ಕೇಂದ್ರ ಬಿಂದು ಎಲ್ಲ ಹಾಕಿರ್ತಾರೆ ಅಲ್ಲಿಂದ ಏನು ಮಾಡಬೇಕು, ಆ ಬೇರೆ ಬೇರೆ ಗೆರೆಗಳು ಅಲ್ಲಿಂದ ಹೋಗ್ತಾ ಇರಬೇಕು. ಅಂದರೆ ವಿಸ್ತರಿಸಬೇಕು ಅಲ್ಲಿಂದನೇ ಅಂತ, ಅಲ್ಲಿ ಹಿಡ್ದೇ ಹಾಕೋಬೇಕು ಅಂತ ಅರ್ಥ ಇದು. ಎಸೆತದ ಸೆಕ್ಟರ್ ರಚನೆ ವಿಧಾನ. ಎಸೆತದ ಸೆಕ್ಟರ್ ಯಾವ ರೀತಿ ರಚನೆ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಓ ಬಿಂದುವಿನಿಂದ 3 ಫೀಟ್ 6 ಇಂಚಸ್ ಅಡಿ. ಅಂದರೆ ಒಂದು ಯಾವುದೋ ಒಂದು ಓ ಬಿಂದು ಅಂತ ತಿಳ್ಕೊರಿ. ಇದು ಓ ಬಿಂದು. ಇಲ್ಲಿಂದ ಏನು ಮಾಡಬೇಕು 3 ಫೀಟ್ 6 ಇಂಚಸ್ ಅಡಿ ಅಂದರೆ ಮೀಟರ್ ಹೇಳಬೇಕಾದ್ರೆ 1.0675 ಮೀಟರ್ ಅಥವಾ 7 ಅಡಿ ಅಂದರೆ 2.135 ಮೀಟರ್ ಪ್ಲಸ್ 5 mm ವ್ಯಾಸವಿರುವಂಥ ವೃತ್ತವನ್ನು ರಚಿಸ್ಕೋಬೇಕು. ನಾವು ಈ ರೀತಿ ಏನು ಮಾಡಬೇಕು, ಒಂದು ವೃತ್ತವನ್ನು ರಚಿಸ್ಕೋಬೇಕು. ರಚಿಸ್ಕೊಂಡು ಓ ಬಿಂದುವಿನಿಂದ ಎಸೆಯುವ ದಿಕ್ಕಿನ ಕಡೆಗೆ ನೋಡಿರಿ. ಓ ಬಿಂದು ಅದಂದರೆ ಒಂದು ಯಾವುದೋ ಒಂದು ಓ ಬಿಂದು ಅಂದರೆ ಇಲ್ಲಿ ಒಂದು ಬಿಂದು ಅಂತ ತಿಳ್ಕೊರಿದು. ಓ ಬಿಂದುವಿನಿಂದ ಎಸೆತದ ದಿಕ್ಕಿನ ಕಡೆಗೆ ಏನು ಮಾಡಬೇಕು 20 ಮೀಟರ್ ಹಾಕ್ಕೋಬೇಕು. ದೂರದವರೆಗೆ ಏನು ಮಾಡಬೇಕು ಹಾಕ್ಕೋಬೇಕು. ಇದು ಒಂದು ಗೆರೆಯನ್ನು ಹಾಕ್ಕೋಬೇಕು. ಎ ಬಿಂದುವಿನಿಂದ 12 ಮೀಟರ್ ತ್ರಿಜ್ಯದಿಂದ ಕಂಸದ ಗೆರೆಯನ್ನು ಏನು ಮಾಡಬೇಕು ಹಾಕಬೇಕು. ಏನು ಎ ಬಿಂದುವಿನಿಂದ ಏನು ಮಾಡಬೇಕು, ಇಲ್ಲಿ ನೋಡಿರಿ ಎಸೆಯುವ ದಿಕ್ಕಿಗೆ 20 ಮೀಟರ್ ದೂರದವರೆಗೆ ಇಲ್ಲಿ ಏನು ಮಾಡಬೇಕು, ಓ ಇಂದ ಎವರೆಗೂ ಅದು ಗೆರೆಯನ್ನು ಹಾಕೋಬೇಕು. ಇಲ್ಲಿ ವೃತ್ತ ಹಾಕಿದ್ದಾರೆ ಅಂದರೆ ಇಲ್ಲಿಂದ ಏನು ಮಾಡಬೇಕು, ಇದಕ್ಕೆ ಎ ಅಂಥೇಳಿ ಕೊಟ್ಕೋಬೇಕು. ಇದಕ್ಕೆ ಈ ಎ ಬಿಂದುವಿನಿಂದ 12 ಮೀಟರ್ ತ್ರಿಜ್ಯದಿಂದ ಕಂಸದ ಗೆರೆಯನ್ನು ಹಾಕಬೇಕು. ಇದರಿಂದ ಏನು ಮಾಡಬೇಕು, ಕಂಸದ ಗೆರೆಯನ್ನು ಹಾಕಬೇಕು. ಓ ಬಿಂದುವಿನಿಂದ 20 ಮೀಟರ್ ತ್ರಿಜ್ಯದಿಂದ ಕಂಸದ ಗೆರೆಯನ್ನು ಅರ್ಧಿಸಬೇಕು. ಈ ರೀತಿ ನಾವು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ ಮಾಡ್ತಾರೆ ಬರ್ತೈತೆ. ಈ ರೀತಿ ಅರ್ಧಿಸ್ಕೋಬೇಕು. ಓ ಬಿಂದುವಿನಿಂದ 20 ಮೀಟರ್ ತ್ರಿಜ್ಯದಿಂದ ಕಂಸದ ಗೆರೆಯನ್ನು ನಾವು ಇಲ್ಲಿ ಅರ್ಧಿಸಿರಿ ಅಂದರೆ ನಾವೇನು ಕೈವಾರ ತೊಗೊಂಡು ಮಾಡ್ತೀವಲ್ಲ ಅದಕ್ಕೆ ಆ ರೀತಿ ಅರ್ಧಿಸ್ಕೋಬೇಕು. ಇವೆರಡೂ ತ್ರಿಜ್ಯಗಳು ಬಿ ಬಿಂದುವಿನಲ್ಲಿ ಏನ್ಬೇಕು ಕೂಡಬೇಕು. ಇವೆರಡು ತ್ರಿಜ್ಯಗಳು ಏನು ಮಾಡಬೇಕು, ಬಿ ಬಿಂದುವಿನಲ್ಲಿ ಕೂಡಬೇಕು. ಇಲ್ಲಿ ಎ ಓ ಬಿ ಕೋನ ಏನಾಗ್ತೈತೆ ನೋಡಿರಿ. ಇವೆರಡು ಇಲ್ಲಿ ಕೂಡಬೇಕಂದ್ರೆ ಇಲ್ಲಿ ಎಷ್ಟು ಕೋನ ಉಂಟಾಗ್ತದೆ ಅಂದರೆ 34.92 ಡಿಗ್ರಿ ಕೋನ ಉಂಟಾಗ್ತೈತೆ. ಇದು ಕೋನ ಎಷ್ಟಿರ್ತದೆ ಅಂತೇಳಿ ಇದು ಎಲ್ಲ ಅರ್ಧಿಸಬೇಕು, ಹೆಂಗೆ ಹಾಕಬೇಕು ಈ ರೀತಿ ಏನು ಕೇಳೋದಿಲ್ಲ ನಮಗೆ ಎಕ್ಸಾಮಲ್ಲಿ. ಆದರೆ ನಾವು ಪ್ರಾಕ್ಟಿಕಲ್ ಮಾಡೋ ಸಲುವಾಗಿ ಇದು ಹೇಳ್ತಾಯಿದ್ರೆ. ಪ್ರಾಕ್ಟಿಕಲ್ ಇರೋ ಗ್ರೌಂಡಲ್ಲಿ ಹಾಕೋಬೇಕಾದ್ರೆ ಈ ಒಂದು ಓದ್ಕೊಂಡು ನಾವು ಹಾಕೋಬೋದು ಇಲ್ಲಿ. ಆದರೆ ಎಕ್ಸಾಮಲ್ಲಿ ಈ ಥರ ಕೇಳೋದಿಲ್ಲ. ಇದು ಡಿಗ್ರಿ ಎಷ್ಟಿರ್ತೈತೆ, ವ್ಯಾಸ ಎಷ್ಟಿರ್ತದೆ, ತ್ರಿಜ್ಯ ಎಷ್ಟಿರ್ತೈತೆ, ಶಾರ್ಟ್ ಪುಟ್ ತೂಕ ಎಷ್ಟು, ಮಹಿಳೆಯರಿಗೆ ಎಷ್ಟು, ಪುರುಷರಿಗೆ ಎಷ್ಟು, ಈ ರೀತಿ ಕೇಳ್ತಾರೆ. ಅದಕ್ಕೆ ಇದು ಪ್ರಾಕ್ಟಿಕಲ್ಗೋಸ್ಕರ ನಮಗೆ ಯೂಸ್ ಆಗ್ತೈತೆ. ಅದಕ್ಕೆ ಒಂದು ಸರಿ ಹೇಳ್ತೀನಿ ಕೇಳ್ಕೊಳ್ರಿ. ಇವಾಗ ನೋಡಿರಿ, ಎ ಮತ್ತು ಬಿ ಬಿಂದುಗಳು ಎ ಬಿನ ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿ ಬಿಂದುವಿನಿಂದ ಅರ್ಧಿಸಿದಾಗ ಸೆಕ್ಟರ್ನ ಮಧ್ಯ ಬಿಂದು ಏನಾಗ್ತದೆ ಇಲ್ಲಿ ಸಿಗ್ತದಂತೆ. ಹಾಗೆ ಬಿಂದುವಿನಿಂದ ಆ ಕೋನ ಉದ್ದದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಆ ಮತ್ತು ಆ ಬಿಂದುವಿನಿಂದ ಗೆರೆಯನ್ನು ವೃತ್ತದ ಎರಡೂ ಕಡೆ ಹಾಕಬೇಕು. ಈ ಮತ್ತು ಈ ಬಿಂದುಗಳ ಸೆಕ್ಟರ್ ಮಧ್ಯದ ಗೆರೆಗೆ ಲಂಬವಾಗಿರ್ತದೆ. ಇದು ಈ ಮತ್ತು ಈ ನಿಂದ 75 ಸೆಂಟಿಮೀಟರ್. ಇವಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಕೊತಾ ಹೋಗಬೇಕು, ಅವಾಗ ನಮ್ಗೆ ಇದಾಗಲ್ಲ. ಇದು ಎಷ್ಟಿರ್ತೈತೆ 75 ಸೆಂಟಿಮೀಟ್ರ್ ಇರ್ತೈತೆ. ಇದು ಅಗಲ ಎಷ್ಟಿರ್ತೈತೆ, ಇದ್ರ ಅಗಲ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್ ಇರ್ತೈತೆ.
ಇದು ಬಿಳಿ ಬಣ್ಣದ ಗೆರೆ ಹಾಕಿರ್ತಾರೆ, ಬಿಳಿ ಬಣ್ಣದಿಂದ ಹಾಕಿರ್ತಾರೆ ಸುಣ್ಣದಿಂದ. ಇದನ್ನು ಸ್ಕ್ರ್ಯಾಚ್ ಲೈನ್ ಅಂತೇಳಿ ಕರಿತೀವಿ. ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಸ್ಕ್ರ್ಯಾಚ್ ಲೈನ್ ಅಂತೇಳಿ ಕರಿತೀವಿ. ಎಸೆತದ ಶೈಲಿಗಳು. ಈಗ ಎಸೆತದಲ್ಲಿ ಗುಂಡು ಎಸೆತದ ಶೈಲಿಗಳು ಬರ್ತವೆ. ಇಲ್ಲಿ ಪೇರಿ ಒಬ್ರಾಯಿನ್ ಶೈಲಿ, ಇದು ನಮಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮದೆಲ್ಲ ಬಿಪೆಡ್ ಎಲ್ಲ ಮಾಡಿದಾಗ ನಾವು ಪ್ರಾಕ್ಟಿಕಲ್ ಮಾಡಿ ನೋಡಿದರೆ ನಿಮಗೆ ಈಸಿಯಾಗಿ ನೆನಪಿರ್ತೈತೆ. ಪೇರಿ ಒಬ್ರಾಯಿನ್ ಶೈಲಿ, ಗ್ಲೈಡ್ ಎಸೆತ, ಸುತ್ತು ತಿರುಗಿ ಎಸೆಯುವುದು, 3 ಒಂದು ಸ್ಕೇಲ್ಗಳಲ್ಲಿ ಏನು ಮಾಡ್ತೀವಿ, ಶಾರ್ಟ್ ಪುಟ್ಟನ್ನು ಎಸಿತೀವಿ. ಇವಾಗ ಪೇರಿ ಒಬ್ರಾಯಿನ್ ಶೈಲಿಯಲ್ಲಿ ಅಂದರೆ ಪೇರಿ ಒಬ್ರಾಯಿನ್ ಅಮೇರಿಕದ ದೇಶದವನು. ಯಾವ ದೇಶದವನು? ಅಮೇರಿಕ ದೇಶದವನು. ಅವನು ಎಸೆದ ಶೈಲಿಗೆ ಏನಂತೀವಿ, ಪೇರಿ ಒಬ್ರಾಯಿನ್ ಶೈಲಿ ಅಂತೇಳಿ ಕರಿತೀವಿ. ಡಾಲಾ ಸಲಿಂಗ್ ಎಂಬ ಶಾಲಾ ಬಾಲಕ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾನಂದರೆ 60.22 ಅಡಿ ದೂರದ ಎಸೆದು ಚಿನ್ನದ ಪದಕವನ್ನು ಗೆದ್ದಿದ್ದಾನೆ. ಈಗ ಬಹಳಷ್ಟು ಕ್ರೀಡಾಪಟುಗಳು ಏನು ಮಾಡ್ತಿದ್ದಾರೆ, ಹೊಸ ವಿಧಾನ ಏನು ಮಾಡ್ತಿದ್ದಾರೆ, ಸ್ಪೈರಲ್ ಅಥವಾ ಡಿಸ್ಕೋಪುಟ್ ವಿಧಾನದಿಂದ ಏನು ಮಾಡ್ತಾಯಿದ್ದಾರೆ, ತಮ್ಮ ಸಾಧನೆಯನ್ನು ಕೂಡ ಉತ್ತಮಗೊಳಿಸ್ಕೊಳ್ತಾ ಇದ್ದಾರೆ. ಏನು ಮಾಡಿದಾರಂತೆ, ಈ ಪ್ಯಾರಿ ಒಬ್ರಾಯಿನ್ ಶೈಲಿಯನ್ನು ಮಾಡಿ ಅವರ ಹುಡುಗ ಏನು ಮಾಡಿದಾರಂತೆ, ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರಂತೆ. ಹಾಗಾಗಿ ಈ ಒಂದು ಹೊಸ ವಿಧಾನ ಏನು ಮಾಡ್ತಾಯಿದ್ದಾರಂತೆ, ಎಲ್ಲರೂ ಬಳಸ್ಕೊತಾರಂತೆ. ಸ್ಪೈರಲ್ ಅಥವಾ ಡಿಸ್ಕೋಪುಟ್ ವಿಧಾನದಿಂದ ತಮ್ಮ ಸಾಧನೆ ಏನು ಮಾಡಿದ್ದಾರೆ, ಇವರು ಉತ್ತಮಗೊಳಿಸ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಸ್ಪರ್ಧೆಯ ನಿಯಮಗಳು. ಈಗ ಗುಂಡು ಎಸೆಬೇಕಾದ್ರೆ ಯಾವ್ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಚೀಟಿ ಎತ್ತುವುದರ ಮೂಲಕ ಯತ್ನದ ಸರದಿಯನ್ನು ನಿಗದಿಪಡಿಸ್ತಾರೆ. ಚೀಟಿ ಕೊಡುವುದರ ಮೂಲಕ ಯಾರ್ಯಾರು ಯಾವ್ಯಾವ ಜಿಗಿಬೇಕು ಅಂತೇಳಿ ರೀತಿ ನಂಬರನ್ನು ಕೊಟ್ಟಿರ್ತಾರೆ. 8 ಸ್ಪರ್ಧೆಗಳಿಗಿಂತ ಹೆಚ್ಚು ಸ್ಪರ್ಧೆಗಳಿದ್ದು ಏನಾದ್ರಲ್ಲಿ ಭಾಗವಹಿಸ್ತಾ ಇದೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ, 3 ಪ್ರಯತ್ನಗಳು ಕೊಡ್ತಾರೆ. ಆ 3 ಪ್ರಯತ್ನಗಳಲ್ಲಿ ಯಾರು ಚೆನ್ನಾಗಿ ಸಾಧನೆಯನ್ನು ಮಾಡ್ತಾರೆ ಅದರಲ್ಲಿ 8 ಜನಕ್ಕೆ ಏನು ಮಾಡ್ತಾರೆ, ಆಯ್ಕೆ ಮಾಡ್ಕೋತಾರೆ. ಆ 8 ಜನಕ್ಕೆ ಆಯ್ಕೆ ಮಾಡ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಅವರಿಗೆ 3 ಏನು ಕೊಡ್ತಾರೆ, ಚಾನ್ಸ್ಗಳು ಅವ್ರಿಗೆ ಮತ್ತೆ 8 ಜನಕ್ಕೆ ಕೊಡ್ತಾರೆ. ಸ್ಪರ್ಧೆಯಲ್ಲಿ 8 ಸಂಖ್ಯೆಗಿಂತ ಕಡಿಮೆ ಏನಾದರೂ ಇದ್ದರೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಸ್ಪರ್ಧೆಯು 6 ಯತ್ನಗಳನ್ನು ಕೊಡ್ತಾರೆ. 8 ಜನನೇ ಇದ್ರಪ್ಪ ಸ್ಪರ್ಧೆಗೆ ಅಂತಂದರೆ 8 ಜನ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಏನು ಮಾಡ್ತಾರೆ, ಅವರಿಗೆ 6 ಯತ್ನಗಳನ್ನು ಕೊಡ್ತಾರೆ. ಎಷ್ಟು ಜನ ಇದ್ದರೆ ಅಲ್ಲೇನು ಮಾಡ್ತಾರೆ, ಎಲ್ಲರಿಗೆ ಸ್ವಲ್ಪ 3 ಸರಿ ಚಾನ್ಸ್ ಕೊಟ್ಟು ಆಡಿಸ್ಕೊಂಡು ಅದ್ರಾಗ 8 ಜನಕ್ಕೆ ಆಯ್ಕೆ ಮಾಡಿಕೊಂಡು ಮತ್ತೆ 8 ಜನಕ್ಕೆ ಮತ್ತೆ 3 ಪ್ರಯತ್ನ ಕೊಡ್ತಾರೆ. ಏನಾದರೂ 8 ಒಂದು ಸ್ಪರ್ಧೆಗಿಂತ ಕಡಿಮೆ ಇದ್ದರೆ ಅಲ್ಲೇನು ಮಾಡ್ತಾರೆ, 6 ಒಂದು ಚಾನ್ಸಲ್ಲಿ ಕೊಡ್ತಾರೆ. ಪಂದ್ಯ ಏನಾದರೂ ಸಮವಾದರೆ ಇಲ್ಲಿ ಎಲ್ಲಿ 6 ಒಂದು ಪ್ರಯತ್ನ ಕೊಟ್ಟಾಗ ಪಂದ್ಯ ಏನಾದರೂ ಸಮವಾದರೆ ಯಾವ ರೀತಿ ಬಗೆಹರಿಸಬೇಕು ಎಂಬುದನ್ನು ಜಿಗಿತಗಳಲ್ಲಿ ಸೂಚಿಸುವುದನ್ನು ಗಮನಿಸಬೇಕು. ನೋಡಿಲಿ, ತೀರ್ಪುಗಾರರು ಮೇಲ್ವಿಚಾರಣೆಯಲ್ಲಿ 2 ಅಭ್ಯಾಸದ ಯತ್ನವನ್ನು ನೀಡಬಹುದು. ಯಾವ ರೀತಿ ಸಮಾಧಾನ ಯಾವ ರೀತಿ ಮಾಡ್ಬೋದು ಅಂದರೆ ತೀರ್ಪುಗಾರರು ಏನು ಮಾಡ್ತಾರೆ ಅಂದರೆ ಅವರಿಗೆ 2 ಒಂದು ಅಭ್ಯಾಸದ ಯತ್ನಗಳನ್ನು ನೀಡಬಹುದು. ಅಥವಾ ಸ್ಪರ್ಧೆಯು ವೃತ್ತದ ಗೆರೆಯ ಒಳಭಾಗಕ್ಕೆ ತಾಗಿಸಿ ಇಟ್ಟಿರುವಂತಹ ಸ್ಟಾಪ್ ಬೋರ್ಡ್ನ ಒಳಭಾಗವನ್ನು ಮತ್ತು ಒಳಭಾಗದ ಹೊಂದಿಕೊಂಡಿರುವಂಥ ಕಬ್ಬಿಣದ ಪಟ್ಟಿಯನ್ನು ಮುಟ್ಟಲು ಏನಾಗ್ತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ರೀತಿಯನ್ನು ಕೂಡ ನಾವು ಏನು ಮಾಡೋದು, ಅವರಿಗೆ ಎಸೆತಕ್ಕೆ ಚಾನ್ಸನ್ನು ಕೊಡ್ಬೋದು. ಗುಂಡನ್ನು ಹಿಡಿದಿರುವಂತಹ ಕೈ ಭುಜದ ಮಟ್ಟಕ್ಕಿಂತ ಕೆಳಗೆ ಬರುವಂತಿಲ್ಲ. ನಾವು ಏನೋ ಗುಂಡು ಹಿಡಿದಿರ್ತೀವಲ್ಲ, ಆ ಒಂದು ಗುಂಡು ಹಿಡಿದಿರೋದನ್ನು ಮಾಡೋಕೆ ನಾವು ಭುಜಕ್ಕಿಂತ ಕೆಳಗೆ ಬರುವಂತಿಲ್ಲ. ಮತ್ತು ಗುಂಡನ್ನು ಭುಜದ ಮಟ್ಟಕ್ಕಿಂತ ಹಿಂದೆ ತೆಗೆದುಕೊಂಡು ಹೋಗುವಂತಿಲ್ಲ. ಅದು ಗುಂಡಿನ ಬಿಡೋದು ಭುಜದ ಒಂದು ಮಟ್ಟಕ್ಕಿಂತ ಹಿಂದೆ ತೆಗೆದುಕೊಂಡು ಹೋಗುವಂಥ ಆ ಶೈಲಿ ಮಾಡುವಾಗ ನಮಗೆ ಅದು ಗೊತ್ತಾಗ್ತೈತೆ. ಸ್ಪರ್ಧೆಯು ಗಾಯವಾದಂಥ ಸ್ಥಳವನ್ನು ಹೊರತುಪಡಿಸಿ, ಸ್ಪರ್ಧೆಗೆ ಏನಾದರೂ ಗಾಯವಾದರೆ ಆ ಸ್ಥಳವನ್ನು ಹೊರತುಪಡಿಸಿ ಕೈ ಅಥವಾ ಬೆರಳುಗಳು ಪಟ್ಟಿಯಿಂದ ಏನು ಮಾಡಬೇಕು, ಸುತ್ತುವಂತಿಲ್ಲ. ಆ ಗಾಯ ಪಟ್ಟಿಯನ್ನು ಮಾತ್ರ ಏನು ಮಾಡಬೇಕು, ಸುತ್ತಬೇಕು. ನೋಡಿರಿ, ಸ್ಪರ್ಧೆಯು ಗಾಯವಾದ ಸ್ಥಳವನ್ನು ಹೊರತುಪಡಿಸಿ ಎಲ್ಲಿ ಗಾಯ ಆಗಿದೆ ಅಲ್ಲಷ್ಟೇ ಹಚ್ಕೊಳ್ಬೇಕು. ಆ ಒಂದು ಪ್ಲೇಸನ್ನು ಹೊರತುಪಡಿಸಿ ಬೆರಳುಗಳ ಪಟ್ಟಿಯಿಂದ ಸುತ್ತುವಂತಿಲ್ಲ. ಯಾಕೆಂದರೆ ಗ್ರಿಪ್ಪಿಗೋಸ್ಕರ ಆ ಥರ ಸುತ್ತಕೊಂಡಿದ್ದಾರೆ ಅಂತೇಳಿ ಆಗ್ತೈತಿ, ಅದಕ್ಕೆ ಆ ರೀತಿ ಸುತ್ತಂಗಿಲ್ಲ ಅಂತ ಅರ್ಥ. ಹಸ್ತಕ್ಕೆ ತೊಡಿಸುವ ಕೈಚೀಲವನ್ನು ಉಪಯೋಗಿಸುವಂತಿಲ್ಲ. ನಾವು ಕೈಚೀಲ ಹಾಕ್ಕೊಂಡು ಅಂದರೆ ಹಸ್ತಕ್ಕೆ ಆಗುವಂತಹ ಸಾಕ್ಸ್ ಯಾವ ರೀತಿ ಹಾಕ್ಕೊಂಡು ಏನು ಮಾಡೋಂಗಿಲ್ಲ, ಎಸೆಯುವಂತಿಲ್ಲ. ಯಾಕೆಂದರೆ ಅಲ್ಲಿ ನಮಗೆ ಗ್ರಿಪ್ ಸಿಗ್ತೈತಿ, ಎಸಿಲಕ್ಕೆ ಈಸಿ ಆಗ್ತೈತಿ, ಅದಕ್ಕೋಸ್ಕರ ಆ ರೀತಿ ಮಾಡೋಂಗಿಲ್ಲ. ಬೆನ್ನು ಹುರಿಗೆ ಹಾನಿಯಾಗುವುದನ್ನು ತಪ್ಪಿಸಲು ಏನು ಮಾಡ್ತಾರೆ, ಚರ್ಮದ ಬೆಲ್ಟ್ ಅಥವಾ ನಡುಪಟ್ಟಿಯನ್ನು ಧರಿಸಬಹುದು. ಇಲ್ಲಿ ನೋಡಿದ್ರು, ಚರ್ಮದ ಬೆಲ್ಟು ಅಥವಾ ನಡುಪಟ್ಟಿಯನ್ನು ಧರಿಸಬಹುದು. ಸ್ಪರ್ಧೆಯು ಗುಂಡಿನ ಒಳಗೆ ಬಂದಾಗ ಶರೀರದ ಯಾವುದೇ ಭಾಗದಿಂದ ವೃತ್ತದ
ಹೊರಗಿನ ಯಾವುದೇ ಭಾಗವನ್ನು ಮುಟ್ಟಿದರೆ, ಸ್ಪರ್ಧಿ ಏನಾದರೂ ಒಳಗಡೆ ಬಂದಿದ್ದಾರೆ, ಸೆಕ್ಟರ್ ಒಳಗಡೆ ಬಂದಿದ್ದಾರೆ ಅಂದರೆ ಹೊರಗಡೆ ಯಾವುದೋ ಒಂದು ಪ್ಲೇಸು ಮುಟ್ಟಂಗಿಲ್ಲ ಅಂತ ಅರ್ಥ ಇದು. ವೃತ್ತದ ಹೊರಗಿನ ಯಾವುದೇ ಭಾಗವನ್ನು ಮುಟ್ಟಿದರೆ ಅಥವಾ ಸರಿಯಾಗಿ ಎಸೆದಿದ್ದರೆ ಆ ಎಸೆತ ಏನಾಗ್ತದೆ ತಪ್ಪು ಅಂತೇಳಿ ಪರಿಗಣಿಸ್ತಾರೆ. ಈ ರೀತಿ ಮಾಡೋಂಗಿಲ್ಲ. ಸ್ಪರ್ಧಿಯು ವೃತ್ತದ ಒಳಗಡೆ ತನ್ನ ಎತ್ತವನ್ನು ತೆಗೆದುಕೊಳ್ಳುವ ಕ್ರಿಯೆಯನ್ನು ಆರಂಭಿಸಿದ ನಂತರ ಷರತ್ತಿನ ಮೇಲೆ ಏನು ಮಾಡಬೇಕು, ಎಸೆತದ ಕ್ರಿಯೆಯನ್ನು ನಿಲ್ಲಿಸಬೇಕು. ಸ್ಪರ್ಧಿಯು ವೃತ್ತದ ಒಳಗೆ ತನ್ನ ಏನು ಪ್ರಯತ್ನ ಮಾಡ್ತಿರ್ತಾನೋ ಎಸೆಲಿಕ್ಕೆ ಪ್ರಯತ್ನವನ್ನು ತೆಗೆದುಕೊಳ್ಳುವಂಥ ಕ್ರಿಯೆಯನ್ನು ಆರಂಭಿಸಿದ ನಂತರ ಷರತ್ತಿನ ಮೇಲೆ ಎಸೆತದ ಕ್ರಿಯೆಯನ್ನು ಏನು ಮಾಡ್ಬೋದು, ನಿಲ್ಲಿಸಬಹುದು. ಅಥವಾ ಗುಂಡನ್ನು ವೃತ್ತದ ಒಳಗೆ ಅಥವಾ ಹೊರಗೆ ಇಟ್ಟು ವೃತ್ತದಿಂದ ಏನು ಮಾಡ್ಬೋದು, ಹೊರ ಬರ್ಬೋದು. ಏನಿರ್ತ ನಿಯಮಗಳು ಪಾಲಿಸದಿದ್ದರೆ ಅವನೇನು ಮಾಡ್ಬೋದು, ನಾವು ಎಸೆತದಿಂದ ಹೊರಗೆ ಕರಿಬೋದು. ಸ್ಥಿರ ಸ್ಥಿತಿಗೆ ಬಂದ ನಂತರ ಹೊಸದಾಗಿ ಯತ್ನವನ್ನು ಆಮೇಲೆ ತೆಗೆದುಕೊಳ್ಬೋದು. ಆಮೇಲೆ ಮೊದಲನೇ ಸ್ಥಿತಿಗೆ ಬಂದು ಆಮೇಲೆ ಏನು ಮಾಡ್ಬೋದು, ನಾವು ಫಸ್ಟಿಂದ ಎಸಿಬೋದು. ಇಲ್ಲೇನು ಸೂಚನೆಗಳಿದೆ ನೋಡಿರಿ. ಸೂಚನೆ: ಸ್ಪರ್ಧಿಯು ಪ್ರತಿ ಯತ್ನವನ್ನು ತೆಗೆದುಕೊಳ್ಳಲು ಕೊಟ್ಟಿರುವಂಥ ಗರಿಷ್ಠ ವೇಳೆಯಾದಂತಹ ಏನು ಮಾಡ್ತಾರೆ, ಪ್ರತಿಯೊಂದು ಸುತ್ತ ಆಡಲಿಕ್ಕೆ ಏನು ಮಾಡ್ತಾರೆ, ಗರಿಷ್ಠ ವೇಳೆ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿರ್ತಾರೆ ಅಂದರೆ 60 ಸೆಕೆಂಡ್ ಒಳಗೆ ಆ ಯತ್ನವನ್ನು ಏನು ಮಾಡಬೇಕು, ಪ್ರಾರಂಭಿಸಬೇಕು. 60 ಸೆಕೆಂಡ್ ಕೊಟ್ಟಿರ್ತಾರೆ, ಅದರಲ್ಲಿ ಏನು ಮಾಡಬೇಕು, ಇವರು ಎಸೆಯಲು ಪ್ರಯತ್ನ ಮಾಡಬೇಕು. ಎತ್ತರ ಜಿಗಿತದಲ್ಲಿ 2 ಅಥವಾ 3 ಸ್ಪರ್ಧಿಗಳಿದ್ದಾರೆ. ನೋಡಿರಿ, ಎತ್ತರ ಜಿಗಿತದ ಹೇಳ್ತಾ ಇದ್ದಾರೆ ಇಲ್ಲಿ. ಎತ್ತರ ಜಿಗಿತದಲ್ಲಿ ಏನಾದರೂ 2-3 ಸ್ಪರ್ಧಿಗಳಿದ್ದರೆ ಏನು ಮಾಡ್ತಾರೆ ಇಲ್ಲಿ, 90 ಸೆಕೆಂಡ್ಸ್ ಒಬ್ಬ ಸ್ಪರ್ಧಿ ಇದ್ದರೆ, ಅಂದರೆ 90 ಸೆಕೆಂಡ್ಸ್ಗೆ ಒಬ್ಬ ಸ್ಪರ್ಧಿ ಇದ್ದರೆ 2 ನಿಮಿಷ, 3ಗಿಂತ ಹೆಚ್ಚಿದ್ದರೆ ಏನು ಮಾಡ್ತಾರೆ, 60 ಸೆಕೆಂಡ್ ಇಲ್ಲಿ ಕಾಲಾವಕಾಶ ಕೊಡ್ತಾರೆ. ಏನು ಮಾಡ್ತಾರೆ ಇಲ್ಲಿ, 3 ಸ್ಪರ್ಧಿಗಳಿದ್ದರೆ 90 ಸೆಕೆಂಡ್ಸು, ಒಬ್ಬ ಸ್ಪರ್ಧಿ ಇದ್ದರೆ ಏನು ಮಾಡ್ತಾರೆ, 2 ನಿಮಿಷ, 3ಗಿಂತ ಏನಾದರೂ ಹೆಚ್ಚಿದ್ರು ಅಂದರೆ ಅವರಿಗೆ 60 ಸೆಕೆಂಡ್ ಕೊಡ್ತಾರೆ. ಇಲ್ಲಿ ಸ್ಪರ್ಧಿ ಏನು ಮಾಡಬೇಕು, ಯತ್ನ ತೆಗೆದುಕೊಳ್ಳಲು ತೀರ್ಪುಗಾರರು ತಿಳಿಸಿದ ತಕ್ಷಣ ಏನು ಮಾಡಬೇಕು, ಅಲ್ಲಿ ವೇಳೆಯನ್ನು ಪ್ರಾರಂಭ ಆಗ್ತದೆ. ಏನು ಮಾಡಬೇಕಿಲ್ಲ ಅಂದರೆ ಸ್ಪರ್ಧಿಯು ಏನು ಪ್ರಯತ್ನ ಮಾಡೋಕೆ ಬಂದಿರ್ತಾನಲ್ಲ, ತೀರ್ಪುಗಾರರು ತಿಳಿಸಿದ ತಕ್ಷಣ ಏನಾಗ್ತದೆ ಅಲ್ಲಿ ಆ ಒಂದು ವೇಳೆ ಕೌಂಟ್ ಆಗ್ತಾಯಿರ್ತದೆ. ಸ್ಪರ್ಧಿಯು ಏನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನಲ್ಲ, ಆ ರೀತಿ ಪ್ರಯತ್ನ ಮಾಡುವಾಗ ಏನು ಸ್ಕಿಲ್ ಮಾಡ್ತಾ ಇರ್ತಾನೆ ಅವಾಗ ಏನಾಗ್ತದೆ, ವೇಳೆಯಲ್ಲಿ ಕೌಂಟ್ ಆಗ್ತಾ ಇರ್ತೈತೆ. ಸ್ಪರ್ಧಿಯು ಎಸೆಯುವುದನ್ನು ನಿಲ್ಲಿಸಿ ವೃತ್ತದ ಹೊರಗೆ ಹೋದಾಗಲೂ ಸಹ ಕಾಲಾವಧಿ ಎಣಿಕೆ ಮುಂದುವರಿತದೆ. ಸ್ಪರ್ಧಿ ಏನು ಮಾಡ್ತಾನೆ, ಎಸೆಯುವುದನ್ನು ನಿಲ್ಲಿಸಿ ಹೊರಗಡೆ ಹೋದಾಗ ಕೂಡ ಏನಾಗ್ತದೆ ಅಲ್ಲಿ ಕಾಲಾವಧಿ ಏನಾಗಿರ್ತದೆ ಅಲ್ಲಿ ಕೂಡ ಅಲ್ಲಿ ಗಂಟ ಆ ಟೈಮನ್ನು ಹಚ್ಚಿರ್ತಾರೆ ಅವರು. ಸೆಕ್ಟರ್ ಗೆರೆಯ ಮೇಲೆ ಮತ್ತು ಹೊರಗೆ ಗುಂಡು ಬೀಳುವಂತಿಲ್ಲ. ಸೆಕ್ಟರ್ ಗೆರೆ ಮೇಲೆ ಬೀಳಂಗಿಲ್ಲ, ಹೊರಗೂ ಬೀಳಂಗಿಲ್ಲ, ಸೆಕ್ಟರ್ ಒಳಗಡೆ ಬೀಳಬೇಕು. ಏನು 34.92 ಡಿಗ್ರಿ ಸೆಕ್ಟರ್ ಇರ್ತಲ್ಲ, ಹೌದು, ಸೆಕ್ಟರ್ ಒಳಗಡೆ ಏನು ಮಾಡಬೇಕು, ಎಸೆದಿರುವಂಥ ಗುಂಡು ಅಲ್ಲೇ ಬೀಳಬೇಕು. ಸ್ಪರ್ಧಿಯು ಎಸೆತದ ನಂತರ ಉಪಕರಣವು ನೆಲಕ್ಕೆ ತಾಗುವವರೆಗೂ ವೃತ್ತವನ್ನು ಬಿಡುವಂತಿಲ್ಲ. ನಾವೇನು ಗುಂಡು ಹಾಕಿರ್ತೀವಿ ಆ ಗುಂಡು ನೆಲಕ್ಕೆ ಹೋಗಿ ತಾಗಂಟ ನಾವೇನು ಮಾಡೋಕ್ಕಿಲ್ಲ, ಆ ಸೆಕ್ಟರ್ ಬಿಟ್ಟು ಹೊರಗಡೆ ಬರುವಂತಿಲ್ಲ, ಅಲ್ಲೇ ಇರಬೇಕು ಅದು ಗುಂಡು ಹೋಗಿ ಬೀಳಗಂಟ. ಪ್ರತಿ ಎಸೆತವನ್ನು ಎಸೆದ ಕೂಡಲೇ ಗುಂಡು ನೆಲಕ್ಕೆ ತಗಲಿದ ಮೊದಲು ಗುರುತಿನ ಅಥವಾ ವೃತ್ತದ ಕಡೆಗೆ ಆಗಿರುವ ಅತಿ ಹತ್ತಿರದ ಗುರುತಿನ ತುದಿಯಿಂದ ವೃತ್ತದ ಅಥವಾ ಸ್ಟಾಪ್ ಬೋರ್ಡ್ನ ಒಳತುದಿಯವರೆಗೂ ಏನು ಮಾಡಬೇಕು, ಅಳತೆ ಮಾಡಬೇಕು. ಹೆಂಗೆ ಅಳತೆ ಮಾಡಬೇಕು ಅಂದರೆ, ಪ್ರತಿ ಎಸೆತ ಆದಮೇಲೆ ಗುಂಡು ನೆಲಕ್ಕೆ ತಾಗಿದ ಮೇಲೆ ಮೊದಲು ಗುರುತಿನ ಅಂದರೆ ಫಸ್ಟ್ ಯಾವ್ದು ಗುರುತು ಮಾಡಿರ್ತದೆ ಆ ಒಂದು ಗುರುತು ಮತ್ತು ವೃತ್ತದ ಕಡೆಗೆ ಆಗಿರುವಂತಹ ಅತಿ ಹತ್ತಿರದ ಗುರುತಿನಿಂದ ಏನು ಮಾಡ್ತಾರೆ, ಮೆಜರ್ಮೆಂಟನ್ನು ಮಾಡ್ತಾರೆ. ಪ್ರತಿಯೊಬ್ಬ ಸ್ಪರ್ಧಿಯು ಸರಿಯಾಗಿ ಎಸೆತಗಳಲ್ಲಿ ಉತ್ತಮ ದೂರವನ್ನು ಟೈ ಆದ ಸಂದರ್ಭದಲ್ಲಿ ಟೈ ಬಿಡಿಸುವಾಗ, ಈಗ ಪ್ರತಿಯೊಬ್ಬ ಸ್ಪರ್ಧಿಯು ಸರಿಯಾಗಿ ಎಸೆತಗಳಲ್ಲಿ ಉತ್ತಮ ದೂರವನ್ನು ಟೈ ಆದಾಗೆ ಅಂದರೆ 2 3 ಎನ್ನೋದು ಸಮ ಆದವು ಅಂದರೆ ಅವಾಗೇನಂತಾರೆ, ಹೆಂಗೆ ಟೈ ಬಿಡಿಸ್ಬೇಕಂದ್ರೆ ಇನ್ನೂ ಉತ್ತಮ ದೂರವನ್ನು ದಾಖಲಿಸಿದರೆ ಅದನ್ನು ತೆಗೆದುಕೊಳ್ಬೇಕು. ಈ ಎಲ್ಲ ಎಸೆತಗಳಲ್ಲಿ ಉತ್ತಮವಾದ ದೂರವನ್ನು ಸ್ಪರ್ಧಿಯು ಎಸೆಗೆ ದಾಖಲು ಮಾಡಬೇಕು. ಈಗ 2ರಲ್ಲಿ ಟೈ ಆಗಿದೆ, 3 ಯತ್ನಗಳಿರ್ತವೆ, 2ರಲ್ಲಿ ಟೈ ಆಗಿದ್ದರೆ 3ನೇದು ಹೆಚ್ಚು ಎಸೆದರೆ ಹೆಚ್ಚು ಮಾಡಬೇಕು, ಅದಕ್ಕಿಂತ ಹೆಚ್ಚು ಎಸೆಲಿಕ್ಕೆ ನೋಡೋಕ್ಕಲ್ಲಿ ಪ್ರಯತ್ನ ಮಾಡಬೇಕು, ಆ ದೂರವನ್ನು ಅವರಲ್ಲಿ ದಾಖಲು ಮಾಡ್ಕೋಬೇಕು. ಸ್ಪರ್ಧಿ ಏನು ಎಸೆದು ಹೋಗಿರ್ತಾನಲ್ಲ, ಎಸೆದ ಮೇಲೆ ನಿಗದಿಪಡಿಸಿದ ಗೆರೆಯಿಂದ ಹಿಂದೆ ಬರಬೇಕು. ಏನು ಮಾಡಬೇಕು, ಸ್ಪರ್ಧಿ ಎಸೆದ ಮೇಲೆ ಅವ್ರು ಎಲ್ಲಿಂದ ಹೋಗಬೇಕಂದ್ರೆ ಮುಂದಿನ ಬರೋಂಗಿಲ್ಲ, ಗುಂಡು ಎಸೆದು ಮುಂದಿನ ಕಡೆ ಹೋಗೋದಿಲ್ಲ, ಸ್ಟಾಪ್ ಬೋರ್ಡ್ ಬಂದು ಹಿಂದಿನ ಕಡೆನೇ ಬರಬೇಕು. ಅಲ್ಲಿ ಯಾರು ನಿಗದಿಪಡಿಸಿರ್ತಾರೋ ಆ ಗೆರೆಯಿಂದನೇ ಹಿಂದೆ ಬರಬೇಕು. ಒಂದು ವೇಳೆ ನಿಗದಿಪಡಿಸಿದ ಗೆರೆಗಿಂತ ಅಥವಾ ಪಕ್ಕಕ್ಕೆ ಹೋದರೆ ಅದನ್ನು ಕೂಡ ಏನಂತೀವಿ, ಫಾಲ್ ಅಂತೇಳಿ ಕರಿತೀವಿ. ಒಬ್ಬ ಸ್ಪರ್ಧಿಯು ನ್ಯಾಯಸಮ್ಮತವಾಗಿ ಅಥವಾ ನಿಯಮಗಳಿಗೆ ಅನುಸಾರವಾಗಿ ಎಸೆದಾಗ ಗುಂಡು ಅಥವಾ ಚಕ್ರ ಎಸೆತ ಯಾವುದೇ ಆಗಲಿ ಗಾಳಿಯಲ್ಲಿ ತುಂಡಾದರೆ, ಎಸೆ ಟೈಮಲ್ಲಿ ಏನಾದರೂ ನಿಯಮಾನುಸಾರವಾಗಿ ಎಸೆದಾಗ ಗಾಳಿಯಲ್ಲಿ ಏನಾದರೂ ತುಂಡಾದರೆ ಅದಕ್ಕೆ ಬದಲಾಗಿ ಮರು ಎಸೆತೆಯನ್ನು ಕೂಡ ಕೊಡ್ತಾರೆ. ಯಾಕಂದರೆ ಅದು ಏನಾಗಿರ್ತೈತೆ, ಅವ್ರ ಕಡೆಯಿಂದ ತಪ್ಪಾಗಿರ್ತೈತೆ, ಅದಕ್ಕೋಸ್ಕರ ಮರು ಎಸೆತ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಅಲ್ಲಿ ಅವಕಾಶವನ್ನು ಕೊಡ್ತಾರೆ.
ಎಸೆಯುವಾಗ ನಿಯಮಗಳ ಉಲ್ಲಂಘನೆಯಾಗಿದ್ದು ಗಾಳಿಯಲ್ಲಿ ಅವುಗಳು ತುಂಡಾದರೆ ಅದನ್ನೇನಂತೆ ತಪ್ಪು ಅಂತ ಹೇಳ್ತಾರೆ. ಎಸೆಯುವಾಗ ಏನಾದರೂ ತಪ್ಪಾದರೆ ಅದು ತಪ್ಪು. ಎಸೆಯುವಾಗ ಅವ್ರು ಕರೆಕ್ಟಾಗಿ ಎಸೆದಿದ್ದರು, ಅವಾಗ ಏನಾದರೂ ತುಂಡಾದರೆ ಅದು ಅವ್ರದ್ದು ಅಧಿಕಾರಿಗಳದೇ ಅಂದರೆ ಆ ಒಂದು ಟೀಮಿಂದೇ ತಪ್ಪಾಗಿರ್ತದೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ಮರು ಎಸೆದ ಕೊಡ್ತಾರೆ. ಆದರೆ ನಾವು ಎಸೆಯುವಾಗ ಫಾಲ್ ಮಾಡಿದ್ದೀವಿ, ಫಾಲಾಗಿ ಮೇಲೆ ಅದು ತುಂಡಾಗಿದೆ ಅಂದರೆ ಅವಾಗ ಏನು ಮಾಡೋಕ್ಕಾಗಲ್ಲ, ನಮಗೆ ಅವ್ರು ಚಾನ್ಸ್ ಕೊಡಲ್ಲ, ಅದು ಫಾಲ್ ಅಂತೇಳಿ ಹೇಳ್ತಾರೆ. ನೋಡ್ರಿ, ಗುಂಡು, ಹ್ಯಾಮರ್, ಚಕ್ರ ಎಸೆತ, ಜಾವೆಲಿನ್ ಎಸೆಯುವಾಗ ಅವುಗಳು ತುಂಡಾದರೆ ಮತ್ತು ಅದರ ಪರಿಣಾಮವಾಗಿ ಸ್ಪರ್ಧಿಯು ಸಮತೋಲನವನ್ನು ಕಳೆದುಕೊಂಡು ನಿಯಮ ಏನಾದರೂ ಉಲ್ಲಂಘನೆ ಮಾಡಿದನು ಅಂದರೆ ಅದೇನತಿ ತಪ್ಪು ಎಸೆತ ಅಂಥೇಳಿ ಪರಿಗಣಿಸುವುದಿಲ್ಲ. ನೋಡಿರಿ, ಗುಂಡು ಎಸೆತ ಅಥವಾ ಹ್ಯಾಮರ್ ಎಸೆತ ಅಥವಾ ಚಕ್ರ ಎಸೆತ ಯಾವುದಾದ್ರೂ ಎಸೆಯುವಾಗ ಏನಾದರೂ ತುಂಡಾದರೆ ಅದರ ಪರಿಣಾಮವಾಗಿ ಸ್ಪರ್ಧಿ ಏನಾದರೂ ಸಮತೋಲನ ಕಳೆದುಕೊಂಡ್ರೆ ಅದ್ರ ಸಲುವಾಗಿ ಅದ್ರ ತುಂಡಾಗಿನ ಸಲುವಾಗಿ ಸಮತೋಲನ ಏನಾರ ಕಳೆದುಕೊಂಡ್ರೆ ಅವಾಗೇನಾಗ್ತದೆ, ನಿಯಮ ಉಲ್ಲಂಘನೆಯಾದರೆ ಅದನ್ನು ತಪ್ಪು ಎಸೆತ ಎಂದು ಪರಿಗಣಿಸುವುದಿಲ್ಲ. ಯಾಕೆಂದರೆ ಅದು ಮುರಿದಿನ ಸಲುವಾಗಿ ಅವನಿಗೇನಾಗಿದೆ, ಅಲ್ಲಿ ಅಡಚಣೆ ಆಗಿದೆ, ಅದಕ್ಕೋಸ್ಕರ ಅದು ತಪ್ಪು ಅಂಥೇಳಿ ಅಲ್ಲಿ ಪರಿಗಣಿಸಲ್ಲ. ಅದ್ರ ಸಲುವಾಗಿ ಏನು ಮಾಡ್ತಾರೆ, ಬದಲಿ ಒಂದು ಪ್ರಯತ್ನವನ್ನು ಅವರಿಗೆ ಎಸೆಯಲಿಕ್ಕೆ ಏನು ಮಾಡ್ತಾರೆ, ಚಾನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಗಂಟೆ ಏನು ಮಾಡಿದ್ವಿ, ನಾವು ಗುಂಡು ಎಸೆತದ ಬಗ್ಗೆ ತಿಳ್ಕೊಂಡಿವಿ. ಮುಂದಿನ ಒಂದು ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ನಾವು ಚಕ್ರ ಎಸೆತದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.